ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 4ನೇ ವಾಕ್ಯ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು, ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ದೇವರು ಇಸ್ರಾಯೇಲ್ ಜನರಿಗೆ ತಿಳಿಸ್ತಾ ಇರುವಂತಹ ಒಂದು ಮಾತು 3ನೇ ವಾಕ್ಯದಲ್ಲಿ ಓದ್ತೀವಿ. ಯಾಕೋಬ್ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ. ದೇವರಿಂದ ಪ್ರತ್ಯೇಕವಾಗಿ ಆರಿಸಲ್ಪಟ್ಟಂತಹ ಒಂದು ಜನರಾಗಿದ್ದರು ಇಸ್ರಾಯೇಲರು. ಅಬ್ರಹಾಮನ ಸಂತತಿಯ ಮೂಲಕವಾಗಿ ಉಂಟಾದಂತಹ ಈ ಸಂತತಿಯನ್ನು ದೇವರು ಆರಿಸಿಕೊಂಡು ತನ್ನ ಸ್ವಂತ ಜನರಾಗಿ ಮಾಡಿಕೊಂಡರು. ತನ್ನ ಸ್ವಂತ ಜನರಾದಂತಹ ಇಸ್ರಾಯೇಲರನ್ನು ತನ್ನ ಇಷ್ಟಕ್ಕನುಸಾರವಾಗಿ ಮುಂದೆ ಸಾಗುವುದಕ್ಕಾಗಿ ಅವರು ಬಯಸರು ಸಹ ಈ ಇಸ್ರಾಯೇಲರು ತಮಗಿಷ್ಟವಾದ ರೀತಿಯಲ್ಲಿ ಹೋದರು. ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಅವರು ಮುಂದೆ ಹೋಗೋದಕ್ಕೆ ಇಷ್ಟಪಡಲಿಲ್ಲ. ಆದರೆ ಅಂಥ ಸಂದರ್ಭದಲ್ಲೂ ಸಹ ದೇವರು ಅವರ ಸಂಗಡನೇ ಇದ್ದರು. ಅವರಿಗೆ ಆಗಾಗ ತಪ್ಪಿ ಹೋದಾಗ ಶಿಕ್ಷೆಯನ್ನು ಕೊಡ್ತಾ ಇದ್ದರು, ಸರಿಯಾದಾಗ ಅವರನ್ನು ಸಂತೈಸ್ತಾ ಇದ್ದರು, ಅವರನ್ನು ಬಲಪಡಿಸ್ತಾ ಇದ್ದರು. ಇದೆಲ್ಲವನ್ನು ಮಾಡ್ತಾ ಇದ್ದದ್ದನ್ನು ನಾವು ನೋಡ್ಬೋದು. ಈಗ ಈ ಒಂದು 3ನೇ ವಾಕ್ಯದಲ್ಲಿ ಓದ್ತೀವಿ, ನನ್ನ ಮಾತಿಗೆ ಕಿವಿಗೊಡಿರಿ, ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದ ಅಂದಿನಿಂದ ವಹಿಸುತ್ತಿದ್ದೇನೆ. ಅದರ ಅರ್ಥ, ಗರ್ಭದಿಂದ ಹೊರುತ್ತಿದ್ದೇನೆ ಅಂದರೆ ನೀವು ಯಾವತ್ತೂ ನನ್ನ ಸ್ವಂತ ಜನರಾದರೋ, ಯಾವತ್ತೂ ನಾನು ನಿಮ್ಮನ್ನು ಸ್ವಂತ ಜನರಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿಂದ ಏನು ಮಾಡ್ತಾ ಇದ್ದೇನೆ, ನಿಮ್ಮನ್ನು ಹೊತ್ಕೊಂಡು ಬರ್ತಾನೇ ಇದ್ದೀನಿ. ನೀನು ಯಾವತ್ತೂ ನನ್ನ ಮಗನಾಗಿ ಮಾರ್ಪಟ್ಟೋ ಅವತ್ತಿನಿಂದ ನಿನ್ನನ್ನು ವಹಿಸ್ತಾ ಇದ್ದೀನಿ. ಅದರ ಅರ್ಥ ಏನು ಅಂದರೆ, ನೀನು ನನ್ನಿಂದ ದೂರ ಆದರೂ, ನೀನು ನನ್ನ ಆಜ್ಞೆಗಳಿಗೆ ವಿಧೇಯನಾಗದೇ ಇದ್ದರೂ ಸಹ ನಾನು ನಿನ್ನನ್ನು ಬಿಟ್ಟಿಲ್ಲ. ನಾನು ಹೊರುತ್ತಾನೇ ಇದ್ದೇನೆ, ನಾನು ನಿನ್ನನ್ನು ವಹಿಸ್ಕೊಳ್ತಾನೇ ಇದ್ದೇನೆ. ಪ್ರಿಯ ದೇವರ ಮಕ್ಕಳ, ಎಷ್ಟೋ ಸಂದರ್ಭಗಳಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾಗದೆ ಅವಿಧೇಯರಾಗಿ ನೀವು ಜೀವಿಸಿದಾಗಲೂ ಸಹ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ದೇವರು ನಮ್ಮನ್ನು ಹೊತ್ಕೊಂಡು ಬರ್ತಾನೇ ಇದ್ದರು. ದೇವರು ನನ್ನನ್ನು ವಹಿಸ್ತಾನೇ ಇದ್ದರು. ದೇವರು ನಮಗೆ ಸಹಾಯ ಮಾಡ್ತಾನೇ ಇದ್ದರು. ಆತನ ಸಹಾಯದಿಂದಲೇ ನೀವು ಇಂದು ಬದುಕಿ ದೇವರನ್ನು ಮಹಿಪಡಿಸ್ತಾ ಇದ್ದೇವೆ, ದೇವರನ್ನು ಘನಪಡಿಸ್ತಾ ಇದ್ದೇವೆ. ಈಗ ದೇವರು ನಮಗೆ ಹೇಳುವಂಥ ಮಾತು 4ನೇ ವಾಕ್ಯ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನಿನ್ನನ್ನು ಗರ್ಭದಿಂದಲೇ ಹೊರ್ತಾ ಇದ್ದೀನಿ. ಹುಟ್ಟಿದ ಅವತ್ತಿನಿಂದಲೇ ನಾನು ನಿನ್ನ ವಹಿಸ್ತಾ ಇದ್ದೀನಿ. ಸಾಕಾಯಿತು ನನಗೆ ಅಂತ ನಾನು ಹೇಳಲ್ಲ, ಇಷ್ಟೆಲ್ಲ ನೋಡ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಕ್ಲೋಸ್ ಮಾಡಲ್ಲ. ನಿನ್ನ ಮುಪ್ಪಿನ ತನಕ ನಾನೇ ನಿನಗೆ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನರೆ ಬಂದಾಗ ಅಂತ ಹೇಳಿದ್ರೆ ಕೂದಲು ಬೆಳ್ಳಗಾಗಿದ್ದಾಗ ಅಂತ ಮಾತ್ರ ಅಲ್ಲ. ಅಲ್ಲಿ ಅದರ ಅರ್ಥ ನಿನ್ನ ಬಲಹೀನತೆಯಲ್ಲಿ. ನರೆ ಬಂದಾಗ, ವಯಸ್ಸಾದಾಗ, ಮುಪ್ಪಿನ ಪ್ರಾಯವಾದಾಗ ಏನಾಗ್ಬಿಡ್ತದೆ, ಬಲಹೀನತೆ ಬರ್ತದೆ. ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಮಾತಾಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಅಲ್ಲಿ ನೋವು ಇಲ್ಲಿ ನೋವು, ಎಲ್ಲ ಕಷ್ಟಗಳು. ಆಗ ದೇವ್ರು ಹೇಳ್ತಾ ಇದ್ದಾರೆ, ನೀನು ಆರೋಗ್ಯವಾಗಿದ್ದಾಗ, ನೀನು ಚೆನ್ನಾಗಿದ್ದಾಗ, ನೀನು ಸಣ್ಣ ಮಗುವಾಗಿದ್ದಾಗ, ನೀನು ಯೌವನಸ್ಥನಾಗಿದ್ದಾಗ ಮಾತ್ರ ಅಲ್ಲ ನಿನ್ನನ್ನು ಹೊರುವಂಥದ್ದು, ನಿನ್ನನ್ನು ವಹಿಸುವಂಥದ್ದು. ನಾನು ನಿನ್ನ ಮುಪ್ಪಿನಲ್ಲಿಯೂ ನಿನ್ನ ಸಂಗಡ ಇರ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದ ಜನರನ್ನು ನಾವು ಗಮನಿಸುವಾಗ, ನಮಗೆ ಆರೋಗ್ಯ ಇದ್ದಾಗ, ನಮಗೆ ಬಲ ಇದ್ದಾಗ, ನಮಗೆ ಹಣ ಇದ್ದಾಗ, ನಮಗೆ ಬೇಕಾದಷ್ಟು ಸಾಮರ್ಥ್ಯಗಳಿದ್ದಾಗ ನಮ್ಮ ಸಂಗಡ ಇರುವುದಕ್ಕೆ ಅವರು ಇಷ್ಟಪಡ್ತಾರೆ. ಆದರೆ ಯಾವಾಗ ನಮ್ಮ ಹಣ ಖಾಲಿಯಾಗುತ್ತೋ, ನಾವು ಬಲಹೀನರಾಗ್ತೀವೋ, ಯಾರೂ ನಮ್ಮ ಸಂಗಡದಲ್ಲಿ ಬರಲ್ಲ. ತಪ್ಪಿ ಹೋದ ಮಗ ತಂದೆಯ ಆಸ್ತಿಯನ್ನು ತೆಗೆದುಕೊಂಡು ಹೊರಟಂಥ ಸಮಯದಲ್ಲಿ ಅವನ ಸಂಗಡ ಬೇಕಾದಷ್ಟು ಸ್ನೇಹಿತರಿದ್ದಾರೆ. ಕರೆಯದೆಯೇ ಎಷ್ಟೋ ಜನ ಸ್ನೇಹಿತರು ಬಂದು ಅವನ ಸಂಗಡ ಸೇರಿರಬಹುದು. ಆದರೆ ಅವನ ಜೀವಿತದಲ್ಲಿ ಎಲ್ಲವೂ ನಷ್ಟವಾದಾಗ, ಎಲ್ಲವನ್ನ ಕಳೆದುಕೊಂಡಾಗ, ಏನೂ ಇಲ್ಲದ ಸ್ಥಿತಿಯಾದಾಗ ಒಬ್ಬ ಸ್ನೇಹಿತನೂ ಸಹ ಇಲ್ಲ. ಅವನಿಗೆ ಸ್ನೇಹಿತರಾಗಿ ಇವಾಗ ತಾನು ಮೇಯಿಸ್ತಾ ಇರುವಂಥ ಹಂದಿಗಳು ಮಾತ್ರ ಇದೆ, ಬೇರೆ ಯಾರೂ ಇಲ್ಲ.
ಅವನನ್ನು ಆಧರಿಸುವುದಕ್ಕೆ, ಅವನಿಗೊಂದು ಊಟ ಕೊಡುವುದಕ್ಕೆ, ಅವನನ್ನು ಸಂತೈಸುವುದಕ್ಕೆ ಯಾರೂ ಸಹ ಇಲ್ಲ. ಈ ಲೋಕ ಅದೇ ರೀತಿಯಲ್ಲಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ನಿನ್ನ ಆರೋಗ್ಯವಿರುವಂಥ ಸ್ಥಿತಿಯಲ್ಲಿ ಮಾತ್ರ ಅಲ್ಲ, ನಿನ್ನನ್ನು ಹೊತ್ಕೊಳ್ಳೋದು, ನಿನ್ನನ್ನು ವಹಿಸ್ಕೊಳ್ಳೋದು, ನಿನಗೆ ನರೆ ಬಂದಾಗಲೂ, ನಿನ್ನ ಮುಪ್ಪಿನ ಪ್ರಾಯದಲ್ಲೂ, ನಿನ್ನ ಬಲಹೀನತೆಯಲ್ಲಿ, ನಿನ್ನ ಕೊರತೆಯಲ್ಲಿ, ನಿನ್ನ ಜೀವಿತದಲ್ಲಿ ಸಂಕಟಗಳು ಹೆಚ್ಚಾದಾಗ, ಕಷ್ಟಗಳು ಹೆಚ್ಚಾದಾಗಲೂ ಸಹ ನಾನೇ ಹೊತ್ಕೊಳ್ತೀನಿ, ಆಗಲೂ ಸಹ ನಾನೇ ಇದ್ದೇನೆ. ಈ ಒಂದು ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನೀನು ನಮ್ಮ ಸಂಗಡ ಇದ್ದು ನಮ್ಮನ್ನು ಇಲ್ಲಿವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನೀನು ನಮಗೆ ಸಹಾಯ ಮಾಡಿ ನಡೆಸ್ತಾ ಇರುವಂಥ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಈ ಲೋಕದಲ್ಲಿ ನಿನಗೆ ಈಗ ಸಹಾಯ ಮಾಡ್ತಾ ಇರೋರು ನಿನ್ನ ಬಲಹೀನತೆಯಲ್ಲಿ, ನಿನ್ನ ಕೊರತೆಯಲ್ಲಿ ಸಹಾಯ ಮಾಡಲ್ಲ. ಆದರೆ ದೇವರು ಹೇಳ್ತಾರೆ, ನಿನ್ನ ಸ್ಥಿತಿ ಯಾವುದೇ ಆಗಿದ್ದರೋ, ನೀನು ಚಿಕ್ಕವನಾಗಿದ್ದರೂ, ನೀನು ಯೌವನಸ್ಥನಾಗಿದ್ದರೂ, ನೀನು ನೆರೆ ಬಂದವನಾಗಿದ್ದರೂ, ಮುಪ್ಪಿನ ಪ್ರಾಯದಲ್ಲಿದ್ದರೂ, ಬಲಹೀನನಾಗಿದ್ದರೂ, ನಾನು ನಿನ್ನನ್ನು ಹೊತ್ಕೊಳ್ತೇನೆ, ನಾನು ನಿನ್ನನ್ನು ಸಹಿಸ್ಕೊಳ್ತೇನೆ. ಈ ಹಗಲು ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನನ್ನೇ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇವೆ. ಅಪ್ಪ, ನಮ್ಮನ್ನು ಆಶೀರ್ವಾದ ಮಾಡು. ನೀನು ನಮ್ಮನ್ನು ಹೊತ್ತು ಸಾಗಿಸಿದ್ದಿ, ಮುಂದೆಯೂ ಸಾಗಿಸ್ತಿ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಮ್ಮನ್ನು ಕರ್ತನೆ, ನಿನ್ನನ್ನು ಕಂಡುಕೊಳ್ಳೋ ಅಂದಿನಿಂದ ದೇವರೇ ನಮ್ಮನ್ನು ಹೊತ್ಕೊಂಡು ಸಾಯಿಸ್ತಾ ಇದೆಯಾ ಕರ್ತನೆ, ವಹಿಸ್ತಾ ಇದೆಯಾ, ಸಹಿಸ್ತಾ ಇದೆಯಾ ಕರ್ತನೆ, ಹೊರುತ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. ಮುಂದೆಯೂ ಹೊರುವಂಥ ದೇವರು, ಸಹಿಸುವ ವಹಿಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.